ಎಲ್ಲರಿಗೂ ಯೇಸುಕ್ರಿಸ್ತರ ಪರಿಶುದ್ಧ ನಾಮದಲ್ಲಿ ವಂದನೆಗಳು. ಇಲ್ಲಿವರೆಗೂ ನಾವು ಎಷ್ಟು ವಾಕ್ಯಗಳನ್ನ ನೋಡ್ಕೊಂಡ್ವಿ, ಎಷ್ಟು ಮಾತುಗಳನ್ನ ನೋಡ್ಕೊಂಡ್ವಿ? 6 ಮಾತುಗಳನ್ನ ನೋಡ್ಕೊಂಡ್ವಿ. ಆ 6 ಮಾತಲ್ಲಿ ಯಾವ 6 ಮಾತುಗಳು ಅಂತಂದು ಫಸ್ಟ್ ಆಗಿ ನೋಡ್ಕೊಳ್ಳೋಣ. ಮೊದಲನೇ ಮಾತು ಏನಾಗಿತ್ತು? ತಂದೆ ಇವರನ್ನು ಕ್ಷಮಿಸು, ತಾವು ಏನು ಮಾಡುತ್ತಿದ್ದಾರೆಂಬುದು ಇವರಿಗೆ ತಿಳಿಯದು. ಇಲ್ಲಿ ಏನ್ ಮಾಡಿದಂತೆ? ತಂದೆ ಇವರನ್ನು ಕ್ಷಮಿಸು ಅಂತ ಹೇಳಿದಂತೆ. ಎರಡನೇದಾಗಿ ಏನಾಗಿತ್ತು? ಪಕ್ಕದಲ್ಲಿರುವ ಕಳ್ಳನಿಗೆ ಹೇಳ್ತಾರೆ, ಏನಂತ ಹೇಳ್ತಾರೆ? ನಿನಗೆ ನಿಜವಾಗಿ ಹೇಳುತ್ತೇನೆ, ಇಂದು ನೀನು ನನ್ನೊಂದಿಗೆ ಪರದೈಸದಲ್ಲಿರುವಿ ಅಂತಂದು ಹೇಳ್ತಾರೆ. ಮೂರನೇದಾಗಿ ಏನ್ ಹೇಳ್ತಾರೆ? ಅಮ್ಮ, ಇಗೋ ನಿನ್ನ ಮಗನು, ಇಗೋ ನಿನ್ನ ತಾಯಿ ಅಂತಂದು ಹೇಳ್ತಾರೆ. ನಾಲ್ಕನೇದಾಗಿ ಏನ್ ಹೇಳ್ತಾರೆ? ನನ್ನ ದೇವರೇ ನನ್ನನ್ನು ಏಕೆ ಕೈ ಬಿಟ್ಟಿದಿ ಅಂತಂದು ಹೇಳ್ತಾರೆ. ಐದನೇದಾಗಿ ಏನ್ ಹೇಳ್ತಾರೆ? ನನಗೆ ಬಾಯಾರಿಕೆಯಾಗಿದೆ ಅಂತ ಹೇಳ್ತಾರೆ. ಆರನೇದಾಗಿ ಏನ್ ನೋಡಿದ್ವಿ? ಸಮಾಪ್ತಿ ಆಯಿತು ಅಂತ ನೋಡಿದ್ವಿ. ಈಗ 7ನೇದಾಗಿ ಏನ್ ನೋಡ್ತೀವಿ ಅಂದ್ರೆ, ತಂದೆಯೇ ನಿನ್ನ ಹಸ್ತಕ್ಕೆ ನನ್ನ ಆತ್ಮವನ್ನು ಒಪ್ಪಿಸಿಕೊಡುತ್ತೇನೆ ಅನ್ನೋದನ್ನ ನೋಡ್ತೀವಿ. ಇದು ಯಾವ್ದ್ರಲ್ಲಿ ನೋಡ್ತೀವಿ ಅಂದ್ರೆ, ಲೂಕನು ಬರೆದ ಸುವಾರ್ತೆ 23ನೇ ಅಧ್ಯಾಯ 46ನೇ ವಚನ. 23ನೇ ಅಧ್ಯಾಯ 46ನೇ ವಚನ. ಆಮೇಲೆ ಯೇಸು, ತಂದೆಯೇ ನನ್ನ ಆತ್ಮವನ್ನು ನಿನ್ನ ಕೈಗೆ ಒಪ್ಪಿಸಿಕೊಡುತ್ತೇನೆ ಎಂದು ಮಹಾಧ್ವನಿಯಿಂದ ಕೂಗಿದನು. ಇದನ್ನು ಹೇಳಿದ ಮೇಲೆ ಪ್ರಾಣ ಬಿಟ್ಟನು. ಸಾಕು ಪ್ರಿಯ. ಈ ವಚನದಲ್ಲಿ ಏನ್ ಹೇಳ್ತಾರೆ ಅಂದ್ರೆ, ತಂದೆಯೇ ನನ್ನ ಆತ್ಮವನ್ನು ನಿನ್ನ ಕೈಗೆ ಒಪ್ಪಿಸಿಕೊಡುತ್ತೇನೆ ಎಂದು ಮಹಾಧ್ವನಿಯಿಂದ ಕೂಗಿದನು. ಇದನ್ನು ಹೇಳಿದ ಮೇಲೆ ಪ್ರಾಣ ಬಿಟ್ಟರು ಅಂತ. 6 ವಚನಗಳಲ್ಲಿ ಏನ್ ನೋಡಿದ್ವಿ ನಾವು? ಕ್ಷಮೆ ನೋಡಿದ್ವಿ, ತಾಳ್ಮೆ ನೋಡಿದ್ವಿ, ಎಲ್ಲ ನೋಡಿದ್ವಿ. ಈ ಲಾಸ್ಟ್ ವಚನದಲ್ಲಿ, ಲಾಸ್ಟ್ ಮಾತಲ್ಲಿ ಏನಾಗಿದೆ ಅಂದ್ರೆ, ಎಲ್ಲಾ ಕೆಲಸನೂ ಸಮಾಪ್ತಿ ಆಗಿದೆ, ಇನ್ನೇನಿದೆ ಇವಾಗ ನನ್ನ ಪ್ರಾಣ ಏನು ಉಳಿದಿದೆಯಲ್ಲ ಅದನ್ನ ತಂದೆ ನಾನು ನಿನಗೆ ಅರ್ಪಿಸಿಕೊಡುತ್ತೇನೆ, ನನ್ನ ಪ್ರಾಣವನ್ನು ನಿನ್ನ ಕೈಗೆ ಒಪ್ಪಿಸುತ್ತೇನೆ, ತೆಗೆದುಕೊಂಡು ಹೋಗು ಅಂತಂದೇಳಿ ಏನ್ ಮಾಡ್ತಾರಂತೆ? ಆ ಮಾತನ್ನ ಹೇಳಿ ಅವ್ರು ಏನ್ ಮಾಡ್ತಾರಂತೆ? ತಮ್ಮ ಪ್ರಾಣವನ್ನು ಬಿಡ್ತಾರಂತೆ. ಈ ವಾಕ್ಯದ ಅರ್ಥ ಏನು? ಅವ್ರು ಯಾಕೆ ಹೇಳಿದ್ರು? ಅವ್ರು ಯಾಕೆ ಹೇಳ್ಬೇಕಿತ್ತು? ಅದು ದೇವ್ರ ಕೆಲ್ಸದ ಮೇಲೆ ಬಂದಿದ್ದು. ದೇವ್ರು ಹೇಳೇ ಕಳ್ಸಿದ್ದು ಅವ್ರಿಗೆ. ನೀನ್ ಅಲ್ಲಿಗೆ ಹೋಗ್ತೀಯಾ, ಸುವಾರ್ತೆ ಸಾಕ್ತೀಯಾ, ಘೋರ ಶಿಕ್ಷೆ ಅನ್ಭವಿಸ್ತೀಯಾ, ಹೊಡಿತಾರೆ, ಬಡಿತಾರೆ, ನಿನ್ ಜಜ್ಜಲ್ಪಡ್ತದೆ, ಸಿಲ್ಬೆಗೆ ಹಾಕಲ್ಪಡ್ತದೆ ಅಂತ ಎಲ್ಲಾ ಹೇಳಿದ್ಮೇಲೂ ಆತ್ಮವನ್ನ ಅರ್ಪಿಸ್ಬೇಕಿತ್ತ? ನೀನ್ ಹೇಳ್ ಕಳ್ಸಿದೀನಿ, ನಾನು ನನ್ನ ಕೆಲಸ ಮುಗಿಸಿದೀನಿ, ನಾನು ವಾಪಸ್ ಬಂದಿದ್ದೀನಿ ಅಂದ್ರೆ ಆಗ್ತಿತ್ತಲ್ಲ? ಈ ಮಾತಿನ ಅರ್ಥ ನಮಗೆ ಏನ್ ತಿಳಿಸುತ್ತೆ? ಈ ವಾಕ್ಯ ನಮಗೆ ಏನ್ ತಿಳಿಸುತ್ತಾ ಅಂದ್ರೆ, ಯೇಸು ಕ್ರಿಸ್ತರು ತಮ್ಮ ಜೀವನದ ಕೊನೆಯ ಕ್ಷಣದಲ್ಲಿಯೂ ಸಂಪೂರ್ಣವಾಗಿ ದೇವರ ಮೇಲೆ ನಂಬಿಕೆ ಇಟ್ಟಿದ್ದರು. ಏನಂದ್ರೆ, ತಾವು ಮಾಡಿರುವ ಕೆಲಸವನ್ನ, ಅಪ್ಪ ನನ್ ಕೆಲಸ ಏನ್ ಕೊಟ್ಟಿದ್ಯಾ ನೀನು, ಅದು ಕಂಪ್ಲೀಟ್ ಆಗಿ ಮುಗಿಸಿದೀನಿ, ತಗೋ ಇದ್ರ ರಿಸಲ್ಟ್. ನಮ್ದು ಎಕ್ಸಾಮ್ ಬಂದ್ಮೇಲೆ ನಾವು ರಿಸಲ್ಟ್ ಹೆಂಗ ಶೀಟ್ ತಂದು ತೋರಿಸ್ತೀವಲ್ಲ, ಅದೇ ರೀತಿಯಾಗಿ ಏನ್ ಮಾಡಿದ್ರು ಅಂದ್ರೆ, ರಿಸಲ್ಟ್ ರೀತಿಲಿ ಏನ್ ಮಾಡಿದ್ರು? ಅವರ ಆತ್ಮವನ್ನು ದೇವರಿಗೆ ಒಪ್ಪಿಸಿಕೊಟ್ಟರು. ಇದನ್ನ ನೋಡಿ ನಾವೇನ್ ಕಲಿಬೇಕು ಅಂದ್ರೆ, ಸಂಪೂರ್ಣವಾಗಿ ಸಮರ್ಪಣೆ ಇರಬೇಕು, ಸಂಪೂರ್ಣವಾದ ನಂಬಿಕೆ ಇರಬೇಕಂತಂದು ಇದು ಏನ್ ಹೇಳ್ತದೆ ನಮ್ಗೆ? ಈ ವಾಕ್ಯ ಹೇಳ್ತದ. ಕೊನೆಯ ಕ್ಷಣದಲ್ಲಿಯೂ ಸಂಪೂರ್ಣವಾಗಿ ದೇವರ ಮೇಲೆ ನಂಬಿಕೆ ಇಟ್ಟು ತನ್ನ ಆತ್ಮವನ್ನು ತಂದೆಯ ಕೈಗಳಿಗೆ ಒಪ್ಪಿಸಿದ್ದ. ಇದು ಪೂರ್ಣ ಸಮರ್ಪಣೆ ಮತ್ತು ನಂಬಿಕೆಯ ಅತ್ಯಂತ ದೊಡ್ಡ ಉದಾಹರಣೆಯಾಗಿದೆ ಅಂತ. ಏನಾಗಿದೆ ಅಂತ? ಅತ್ಯಂತ ದೊಡ್ಡ ಉದಾಹರಣೆಯಾಗಿದೆ ಅಂತ. ಏನ್ ಉದಾಹರಣೆಯಾಗಿದೆ ಅಂದ್ರೆ, ನಾವ್ ಏನೇ ಒಂದ್ ಮಾಡ್ತಿದೀವಿ, ಸಮರ್ಪಣೆ ಮಾಡ್ತಿದೀವಿ, ಕೊಡ್ತಿದೀವಿ ಅಂದ್ರೆ ಅರ್ಧವರ್ಧ ಮನಸ್ಸಿಂದ ಅಲ್ಲದೆ ಸಂಪೂರ್ಣವಾದ ಮನಸ್ಸಿನಿಂದ, ಸಂಪೂರ್ಣವಾದ ನಂಬಿಕೆಯಿಂದ ಮಾಡ್ಬೇಕಂತಂದು ಈ ವಚನ ಹೇಳ್ತದ. ಅದೇ ರೀತಿಯಾಗಿ ಮುಂದಿನ ವಚನವನ್ನು ನೋಡ್ಕೊಳ್ಳೋಣ. ಕೀರ್ತನೆಗಳು 31ನೇ ಅಧ್ಯಾಯ 5ನೇ ವಚನ. ಕೀರ್ತನೆಗಳು 31ನೇ ಅಧ್ಯಾಯ 5ನೇ ವಚನ. ಅಮ್ಮ ಅಲ್ಲಿದಲ್ಲ, ನನ್ನ ಆತ್ಮವನ್ನು ನಿನ್ನ ಕೈಗೆ ಒಪ್ಪಿಸಿಕೊಟ್ಟಿದ್ದೇನೆ. ಸಾಕಮ್ಮಷ್ಟೇ. ಈ ಮಾತನ್ನು ಯಾರು ಹೇಳ್ತಾರ? ಈ ಮಾತನ್ನು ಯಾರು ಹೇಳ್ತಾರಂದ್ರೆ, ಈ ಮಾತನ್ನು ದಾವಿದರು ಹೇಳ್ತಾರೆ. ಏನಂತ ಹೇಳ್ತಾರೆ ಅಂದ್ರೆ, ಅವರು ಕಷ್ಟದಲ್ಲಿ ಇದ್ದಾಗ ಏನ್ ಮಾಡ್ತಾರೆ? ತನ್ನ ಸಂಕಷ್ಟದಲ್ಲಿಯೂ ದೇವರ ಮೇಲೆ ನಂಬಿಕೆ ಇಟ್ಟು ತನ್ನ ಆತ್ಮವನ್ನು ದೇವರ ಕೈಗೆ ಒಪ್ಪಿಸುತ್ತಾನೆ. ಏನಂತ ಹೇಳ್ತಾರ ಅಂದ್ರೆ, ಅವ್ರ ಕಷ್ಟದಲ್ಲಿದ್ದಾರೆ, ಅವ್ರಿಗೆ ಆಗ್ತಿಲ್ಲ, ಸಂಕಷ್ಟ ತಡ್ಕೊಳಕ್ ಆಗ್ತಿಲ್ಲ ಅಂತ ಸಮಯದಲ್ಲಿ ಏನ್ ಮಾಡ್ತಾರ? ಅವರು ಅವರ ಆತ್ಮವನ್ನ ದೇವರಿಗೆ ಅರ್ಪಿಸ್ತಾರಂತೆ, ದೇವರಿಗೆ ಒಪ್ಪಿಸಿ ಕೊಡುತ್ತಾರಂತೆ. ಅಪ್ಪ ನಾನು ನಿಂದ ಏನ್ ಮಾಡ್ಬೇಕಿತ್ತು ಎಲ್ಲಾ ಮಾಡಿದೀನಿ, ಇವಾಗ ನನ್ನ ಆತ್ಮನ
ನಿನ್ ಕೈಗೆ ಒಪ್ಪಿಸ್ತೀನಿ, ನಿನ್ ಇಚ್ಛೆ ಹೆಂಗಿದೆಯೋ ಹಂಗೆ ಮಾಡ್ಕೊಂಡು ಹೋಗು, ಹಂಗೆ ನಡ್ಸ್ಕೊಂಡು ಹೋಗು ಅಂತ ಏನ್ ಮಾಡ್ತಾರೆ, ಯಾರು ಮಾಡ್ತಾರೆ? ದಾವೀದರು ದೇವರ ಕೈಗೆ ತನ್ನ ಆತ್ಮವನ್ನು ಒಪ್ಪಿಸಿಕೊಡುತ್ತಾರೆ. ಇದರಿಂದ ನಾವೇನ್ ಕಲಿತೀವಿ ಅಂದ್ರೆ, ಕಷ್ಟದಲ್ಲಿಯೂ ದೇವರ ಮೇಲೆ ಸಂಪೂರ್ಣ ನಂಬಿಕೆ ಇಟ್ಟು ನಿನ್ನ ಆತ್ಮವನ್ನು ನಿನ್ನನ್ನು ನೀನ್ ಏನ್ ಮಾಡ್ಬೇಕು? ಸಂಪೂರ್ಣವಾಗಿ ದೇವರಿಗೆ ಅರ್ಪಿಸಬೇಕು, ದೇವರಿಗೆ ಒಪ್ಪಿಸಿಕೊಡಬೇಕೆಂಬುದಾಗಿ ನಾವಿದ್ರಲ್ಲಿ ನೋಡ್ತೀವಿ. ಅದೇ ರೀತಿಯಾಗಿ ಅಪೊಸ್ತಲರ ಕೃತ್ಯಗಳು 7ನೇ ಅಧ್ಯಾಯ 59 ಮತ್ತು 60ನೇ ವಚನ. ಅಪೊಸ್ತಲರ ಕೃತ್ಯಗಳು 7ನೇ ಅಧ್ಯಾಯ 59 ಮತ್ತು 60ನೇ ವಚನ. ಅವರು ಸ್ತೆಫೇನನ ಮೇಲೆ ಕಲ್ಲು ಎಸೆಯುತ್ತಾ ಇರಲು ಅವನು ಕರ್ತನ ಹೆಸರನ್ನು ಹೇಳಿ, ಯೇಸು ಸ್ವಾಮಿಯೇ, ನನ್ನ ಆತ್ಮವನ್ನು ಸೇರಿಸಿಕೋ ಎಂದು ಪ್ರಾರ್ಥಿಸಿ ಮೊಣಕಾಲೂರಿ, ಕರ್ತನೆ, ಈ ಪಾಪವನ್ನು ಅವರ ಮೇಲೆ ಹೊರಿಸಬೇಡವೆಂದು ಮಹಾಶಬ್ದದಿಂದ ಕೂಗಿದನು. ಇಲ್ಲಿ ಯಾರೇನ್ ಮಾಡ್ತಾರೆ? ಸ್ಟೆಫೆನನು ಏನ್ ಮಾಡ್ತಾನಂದ್ರೆ, ಅವನ್ಗೆ ಕಲ್ಲು ಎಸೆಯುತ್ತಾ ಅವ್ನ್ ಸಾಯೋ ಪರಿಸ್ಥಿತಿಯಲ್ಲಿ ಇರ್ತಾನೆ. ಇವಾಗ ಯಾರಾದ್ರೂ ಒಂದ್ ಕಲ್ಲು ಹೊಡೆದ್ರೆ ನಮ್ಗೆ ತಡ್ಕೊಳಕ್ಕಾಗಲ್ಲ. ಸಾಕಷ್ಟು ಜನ ಸೇರ್ಕೊಂಡು ಅವನ ಮೇಲೆ ಕಲ್ಲು ಎಸಿತಾ ಇದ್ರೆ ಬದುಕ್ತಾರ? ಇಲ್ಲ, ಎಷ್ಟೋ ಗಾಯಗಳು. ಅಂತ ಸಮಯದಲ್ಲಿ ಅವ್ರು ಏನ್ ಮಾಡ್ತಾರೆ ಅಂದ್ರೆ, ಮಹಾಧ್ವನಿಯಿಂದ ಜೋರಾಗಿ ಏನಂತ ಕೇಳ್ತಾರಂದ್ರೆ, ಕರ್ತನ ಹೆಸರನ್ನು ಹೇಳಿ, ಯೇಸು ಸ್ವಾಮಿಯೇ, ನನ್ನ ಆತ್ಮವನ್ನು ಸೇರಿಸಿಕೋ ಎಂದು ಪ್ರಾರ್ಥಿಸಿದರು. ಏನ್ ಮಾಡ್ತಾರಂತ, ನನ್ನ ಆತ್ಮವನ್ನು ನಿನಗೆ ಒಪ್ಪಿಸಿಕೊಡುತ್ತೇನೆ, ನನ್ನ ಆತ್ಮವನ್ನು ನೀನು ನಿನ್ನ ಹತ್ತಿರಕ್ಕೆ ಸೇರಿಸಿಕೋ ಅಂತಂದು ಹೇಳ್ತಾರಂತೆ. ತಂದೆಯಾದ ದೇವರೇ, ಕರ್ತನೆ, ನನ್ನ ಆತ್ಮವನ್ನು ಸ್ವೀಕರಿಸು ಎಂದು ಪ್ರಾರ್ಥನೆ ಮಾಡಿದರು. ಅಷ್ಟೇ ಅಲ್ಲ, ಯಾರು ಅವನಿಗೆ ಕಲ್ಲೆಸುತ್ತಿದ್ದಾರೋ ಅವರ ಮೇಲೆ ಈ ಪಾಪವನ್ನು ಹೊರಿಸಬೇಡ ಅಂತ ಹೇಳಿದ್ರು. ಇವಾಗ ಯಾರಾದ್ರೂ ನಮಗ್ ಸ್ವಲ್ಪ ಬೈದ್ರೆ ಏನಂತೀವಿ? ಅವನಿಗೆ ಕೆಟ್ಟದಾಗ್ಬೇಕು, ಅದಾಗ್ಬೇಕಂತ ಉಲ್ಟಾ ಬೈಕೋತಿರ್ತೀವಿ. ಆದ್ರೆ ಈ ಸಮಯದಲ್ಲಿ ಸ್ಟೆಫೆನರ್ ಏನ್ ಮಾಡ್ತಾರ ಅಂದ್ರೆ, ಅವರ ಮೇಲೆ ಪಾಪಗಳನ್ನು ಹೊರಿಸಬೇಡ ತಂದೆ, ಅವರಿಗೆ ಗೊತ್ತಿಲ್ಲ, ಅವರ ಪಾಪಗಳನ್ನು ಅವರ ಮೇಲೆ ಹೊರಿಸಬೇಡ, ಅವರನ್ನು ಕ್ಷಮಿಸು, ನನ್ನ ಆತ್ಮವನ್ನು ನೀನು ಸ್ವೀಕರಿಸು, ನನ್ನ ಆತ್ಮವನ್ನು ನಿನಗೆ ಒಪ್ಪಿಸುತ್ತೇನೆ, ನಿನ್ನು ಸ್ವೀಕರಿಸು ಅಂತ ಹೇಳ್ತಾರೆ. ಇಲ್ಲಿ ಸ್ಟೆಫನರ್ ಏನ್ ಮಾಡ್ತಾರೆ ಅಂದ್ರೆ, ತನ್ನ ಜೀವನದ ಕೊನೆಯ ಕ್ಷಣಗಳನ್ನು ತನ್ನ ಆತ್ಮವನ್ನು ಸಂಪೂರ್ಣವಾಗಿ ದೇವರ ಮೇಲೆ ನಂಬಿಕೆ ಇಟ್ಟು ಸಂಪೂರ್ಣವಾಗಿ ದೇವರಿಗೆ ಒಪ್ಪಿಸಿಕೊಡುತ್ತಾರೆ ಪ್ರಿಯರೇ. ಅದೇ ರೀತಿಯಾಗಿ ನಾವೇನ್ ಮಾಡ್ಬೇಕು? ಎಂತ ಕಷ್ಟನೇ ಇರ್ಲಿ, ಎಂತ ನಷ್ಟನೇ ಇರ್ಲಿ, ನಮ್ಮ ಸಂಪೂರ್ಣ ನಂಬಿಕೆ ಯಾರ ಮೇಲೆ ಇರಬೇಕು? ದೇವರ ಮೇಲೆ ಇರಬೇಕು. ನಮ್ಮ ಆತ್ಮವನ್ನ ನಾವೇನ್ ಮಾಡ್ಬೇಕು? ದೇವರಿಗೆ ಅರ್ಪಿಸಬೇಕು, ದೇವರಿಗೆ ಒಪ್ಪಿಸಿಕೊಡಬೇಕು. ಅದೇ ರೀತಿಯಾಗಿ ಪೇತ್ರನು ಬರೆದ ಮೊದಲನೇ ಪತ್ರಿಕೆ 4ನೇ ಅಧ್ಯಾಯ 19ನೇ ವಚನ. ಹೀಗಿರಲಾಗಿ ದೇವರ ಚಿತ್ತಾನುಸಾರ ಬಾಧೆ ಪಡುವವರು ಒಳ್ಳೆಯದನ್ನು ಮಾಡುವವರಾಗಿದ್ದು ತಮ್ಮ ಆತ್ಮಗಳನ್ನು ನಂಬಿಗಸ್ತನಾದ ಸೃಷ್ಟಿಕರ್ತನಿಗೆ ಒಪ್ಪಿಸಲಿ. ಸಾಕಮ್ಮ. ಈ ವಚನ ನಮ್ಗೆ ಏನ್ ಹೇಳುತ್ತಾ ಅಂದ್ರೆ, ಹೀಗಿರಲಾಗಿ ದೇವರ ಚಿತ್ತಾನುಸಾರ ಬಾಧೆ ಪಡುವವರು. ಇವಾಗ ನಮಗೆ ಕಷ್ಟಗಳು ಬರ್ತಿದಾವಂದ್ರೆ ಯಾರಿಂದ? ದೇವರ ಚಿತ್ತಾನುಸಾರ, ದೇವರ ಇಚ್ಛೆಯಿಂದನೇ ನಮಗೆ ಬಾಧೆಗಳು ಬರ್ತಿದಾವೆ, ಕಷ್ಟಗಳು ಬರ್ತಿದಾವೆ, ನಾವು ಕಷ್ಟಗಳನ್ನ ನೋಡ್ತಿದೀವಿ. ಅವರು ದೇವರ ಇಚ್ಛೆಯಿಂದ ಬಾಧೆ ಪಡುವವರು ಏನ್ ಮಾಡ್ತಾರಂತೆ? ಒಳ್ಳೆಯದನ್ನೇ ಮಾಡುವವರಾಗಿದ್ದು ಏನ್ ಮಾಡ್ತಾರಂತ? ಒಳ್ಳೆಯದನ್ನೇ ಮಾಡುವವರಾಗಿರ್ತಾರಂತೆ. ಅವ್ರು ಏನ್ ಮಾಡ್ತಾರಂತೆ? ತಮ್ಮ ಆತ್ಮವನ್ನು ನಂಬಿಗಸ್ತನಾದ ಸೃಷ್ಟಿಕರ್ತನು. ನಮ್ಮನ್ನು ಸೃಷ್ಟಿ ಮಾಡಿದ್ದಾರು? ದೇವರು. ನಮ್ಮ ತಂದೆಯಾದ ದೇವರಿಗೆ ನಾವೇನ್ ಮಾಡ್ಬೇಕಂತ? ನಮ್ಮ ಆತ್ಮವನ್ನು ಒಪ್ಪಿಸಿಕೊಡಬೇಕಂತ. ಯಾಕೆ ಒಪ್ಪಿಸಿಕೊಡಬೇಕು? ನಮಗ್ ಕಷ್ಟ ನಮ್ ಜೀವನ ಕೊಟ್ಟಿದ್ಯಾರು? ದೇವ್ರು. ನಮಗೆ ಈ ದೇಹ ಕೊಟ್ಟಿದ್ಯಾರು? ದೇವ್ರು. ಆತ್ಮ ಕೊಟ್ಟಿದ್ದು ದೇವ್ರು. ಕಷ್ಟ ಸುಖ ದುಃಖ ಎಲ್ಲಾ ಕೊಡ್ತಿರೋದು ದೇವ್ರು. ಹಂಗಾಗಿ ನಾವೇನ್ ಮಾಡ್ಬೇಕು? ನಾವು ರಿಸಲ್ಟ್ ಅಂತ ಏನ್ ಕೊಡ್ಬೇಕು? ನಿನ್ನ ಆತ್ಮವನ್ನು ನಿನ್ನ ತಂದೆಯಾದ ದೇವರಿಗೆ ಅರ್ಪಿಸಬೇಕು, ಒಪ್ಪಿಸಿಕೊಡಬೇಕು. ಕಷ್ಟ ಅನುಭವಿಸುವವರು ತಮ್ಮ ಆತ್ಮವನ್ನು ದೇವರಿಗೆ ಒಪ್ಪಿಸಬೇಕೆಂದು ಹೇಳುತ್ತದೆ. ಯಾರು ಕಷ್ಟಪಡ್ತಿದಾರಲ್ಲ ಅವ್ರು ಯಾರಿಂದ ಕಷ್ಟಪಡ್ತಿದ್ದಾರೆ? ದೇವರ ಇಚ್ಛೆಯಿಂದ. ದೇವರಿಗೆ ಇಷ್ಟವಾಗಿದೆ ಅದು ನಿಮಗೆ ಕಷ್ಟ ಕೊಡೋದು. ನೀವು ಕಷ್ಟಪಡಿರೋದು ದೇವರಿಗೆ ಇಷ್ಟವಾಗಿದೆ. ಇಷ್ಟವಾದಕ್ಕೆ ಏನ್ ಮಾಡ್ಬೇಕಂತ? ನೀವು ಕಷ್ಟ ಪಡ್ತಿದ್ದೀರಂದ್ರೆ ನಿಮ್ಮ ಆತ್ಮವನ್ನು ಯಾರಿಗೆ ಒಪ್ಪಿಸ್ಬೇಕು? ದೇವರಿಗೆ ಒಪ್ಪಿಸ್ಬೇಕು ಅಂತ ಹೇಳ್ತಾರೆ. ನಾವು ಸಂಕಷ್ಟದಲ್ಲಿಯೂ ದೇವರನ್ನು ನಂಬಿ ಸಂಪೂರ್ಣ ಸಮರ್ಪಣೆ ಮಾಡಬೇಕು. ಹೆಂಗ್ ಮಾಡ್ಬೇಕು? ಅರ್ಧಂಬರ್ಧ ಮಾಡ್ದಲ್ಲ. ಏನೋ ಬೈಬಲ್ ಅಲ್ಲಿ ದೇವ್ರು ಹೇಳಿದಾನೆ, ದೇವರ ಅರ್ಪಣೆ ಮಾಡಂತ ಹೇಳಿದಾನೆ, ನಾನು ಮಾಡ್ತೀನಿ ಅಂತಂದಲ್ಲ.
ನಿನ್ ಮನ್ಸಿಂದ ಬರ್ಬೇಕು, ನಿನಗ್ ಅನಿಸ್ಬೇಕು ನಾನು ಸಮರ್ಪಣೆ ಮಾಡ್ಬೇಕು, ನಾನು ಕೊಡ್ಬೇಕು ಅಂತಂದು. ಅರ್ಧಂಬರ್ಧ ಮನ್ಸಿಂದ ಮಾಡಿದ್ರೆ ಏನಾಗುತ್ತಾ, ತಗೊಂಡವ್ರಿಗೂ ಸ್ಯಾಟಿಸ್ಫ್ಯಾಕ್ಷನ್ ಇರಲ್ಲ, ಕೊಟ್ಟವ್ರಿಗೂ ಇರಲ್ಲ, ಸಮಾಧಾನ ಅನ್ನೋದು ಇರಲ್ಲ. ಹಂಗಾಗಿ ಇಬ್ಬರಿಗೂ ಸಮಾಧಾನ ಇರ್ಬೇಕಂದ್ರೆ ಪೂರ್ಣ ಹೃದಯದಿಂದ ಏನ್ ಮಾಡ್ಬೇಕು, ನಾವು ಒಪ್ಪಿಸಿ ಕೊಡಬೇಕು ಅಂತಂದು ಹೇಳ್ತೀವಿ. ಅದೇ ರೀತಿಯಾಗಿ ಕೊನೆಯದಾಗಿ ಪ್ರಸಂಗಿ 12ನೇ ಅಧ್ಯಾಯ 7ನೇ ವಚನ. 12ನೇ ಅಧ್ಯಾಯ 7ನೇ ವಚನ. ಆತ್ಮವು ತನ್ನನ್ನು ದಯಪಾಲಿಸಿದ ದೇವರ ಬಳಿಗೆ ಸೇರುವುದು, ಇಷ್ಟರೊಳಗಾಗಿ ನಿನ್ನ ಸೃಷ್ಟಿಕರ್ತನನ್ನು ಸ್ಮರಿಸದಿರಬೇಡ. ಮನುಷ್ಯನು ಆತ್ಮವು ತನ್ನನ್ನು ದಯಪಾಲಿಸಿದ ದೇವರ ಬಳಿಗೆ ಸೇರುವುದು, ಇಷ್ಟರೊಳಗಾಗಿ ನಿನ್ನ ಸೃಷ್ಟಿಕರ್ತನನ್ನು ಸ್ಮರಿಸದಿರಬೇಡ ಅಂತಂದು ಹೇಳ್ತದೆ. ಇದೇನಾಗಿದೆ ಅಂದ್ರೆ, ಆತ್ಮ ಯಾರು ದಯಪಾಲಿಸಿದ್ದು? ನಮ್ಮ ತಂದೆ ಆದ ದೇವರು ದಯಪಾಲಿಸಿದ್ದು. ಈ ದೇಹ ಯಾರು ಕೊಟ್ಟಿದ್ದು? ತಂದೆ ಆದ ದೇವ್ರು ಕೊಟ್ಟಿದ್ದು. ಇದೇನಾಗುತ್ತೆ ಅಂದ್ರೆ, ಕೊನೆಯದಾಗಿ ಯಾರ ಬಳಿಗೆ ಹೋಗುತ್ತಾ? ದೇವ್ರ ಬಳಿಗೆ ಹೋಗ್ಬೇಕು. ದೇವ್ರ ಬಳಿಗೆ ಹೋಗುತ್ತಾ, ದೇವ್ರ ಬಳಿಗೆ ಅದು ವಾಪಸ್ ಹೋಗುತ್ತಾ ಅಂತ ಗೊತ್ತಾದ್ಮೇಲೆ ನಾವೇನ್ ಮಾಡ್ಬೇಕು? ಹೋಗುತ್ತಾ ಅಂತ ಗೊತ್ತು, ಕೊಟ್ಟಿದ್ದು ದೇವ್ರ ಅಂತ ಗೊತ್ತು. ಈ ಸೆಂಟ್ರಲ್ ಇರೋ ಗ್ಯಾಪ್ ಅಲ್ಲಿ, ಈ ಟೈಮ್ ಅಲ್ಲಿ ನಾವೇನ್ ಮಾಡ್ಬೇಕು? ದೇವರನ್ನ ಸ್ಮರಿಸಬೇಕಂತೆ. ದೇವ್ರನ್ನ ಸ್ಮರಿಸಲಾರ್ದ ಇರ್ಬಾರ್ದಂತೆ. ಅವ್ರನ್ನ ಸ್ತುತಿಗಾನ ಮಾಡ್ಬೇಕು, ಅವ್ರನ್ನ ಸ್ತೋತ್ರ ಮಾಡ್ಬೇಕು, ಅವ್ರಿಗೆ ಘನಪಡಿಸ್ಬೇಕಂತಂದು ಹೇಳ್ತಾರೆ. ಮನುಷ್ಯನ ಆತ್ಮ ದೇವರಿಂದ ಬಂದಿದ್ದು, ಅದು ಕೊನೆಗೆ ದೇವರ ಬಳಿಗೆ ಹಿಂದಿರುಗುತ್ತದೆ. ನಮ್ಮ ಜೀವ ದೇವರದ್ದೇ, ಕೊನೆಯಲ್ಲಿ ಅವನ ಬಳಿಗೆ ಹೋಗುತ್ತದೆ. ಇದೇನಾಗಿದೆ? ಸ್ಟಾರ್ಟಿಂಗ್ ಬಂದಿದ್ದೆ ಯಾರಿಂದ? ದೇವರಿಂದ. ಎಂಡಿಂಗ್ ಆಗದೆ ಯಾರಿಂದ? ದೇವರಿಂದ. ದೇವ್ರು ನಿನಗೆ ಮರಣ ಬರ್ಬೇಕಂದ್ರೆ ಮರಣ ಬರುತ್ತ. ಸೊ ಈ ಸೆಂಟರ್ ಗ್ಯಾಪ್ ಅಲ್ಲಿ ನೀನ್ ಏನ್ ಮಾಡ್ಬೇಕು? ಏನ್ ಕೆಲಸ ಕೊಟ್ಟಿದ್ದಾನೆ ದೇವ್ರ ಅಂದ್ರೆ ಏನ್ ಮಾಡ್ಬೇಕು? ನಿನಗೆ ಇದು ಕೊಟ್ಟಿದ್ದೀನಿ, ಈ ಗ್ಯಾಪ್ ಏನ್ ಕೊಟ್ಟಿದ್ದೀನಿ, ಟೈಮ್ ಏನ್ ಕೊಟ್ಟಿದ್ದೀನಲ್ಲ, ಈ ಟೈಮ್ ಅಲ್ಲಿ ನೀನ್ ಏನ್ ಮಾಡ್ಬೇಕು? ನನ್ನ ಸ್ತುತಿಗಾನ ಮಾಡ್ಬೇಕು, ನನ್ನ ಸ್ಮರಿಸಬೇಕು, ನನ್ನ ಬಗ್ಗೆ ಬೇರೆಯವ್ರಿಗೆ ಸುವಾರ್ತೆ ಸಾರಬೇಕು. ನಾನು ಎಂತ ಕಾರ್ಯ ಮಾಡಿದ್ದೀನಿ, ನಾನು ಯಾರಿಗೋಸ್ಕರ ನಾನು ಪ್ರಾಣ ತ್ಯಾಗ ಮಾಡಿದ್ದೀನಿ, ಇಷ್ಟೆಲ್ಲ ಕಷ್ಟಪಟ್ಟಿದ್ದೀನಿ ಅಂತ ನೀನ್ ಏನ್ ಮಾಡ್ಬೇಕು? ಬೇರೆಯವ್ರಿಗೆ ಹೇಳ್ಬೇಕು. ಯಾಕೆ ಹೇಳ್ಬೇಕು? ಮನೇಲಿ ಏನಾದ್ರು ಫಂಕ್ಷನ್ ಮಾಡಿದ್ರೆ ನಾವು ಹೇಳ್ಕೊಂತೀವಿ, ಯಾಕೆ ಮಾಡಿದ್ವಿ, ಏನ್ ಮಾಡಿದ್ವಿ ಅಂತ. ಇವಾಗ ಯಾರಾದ್ರೂ ಕೇಳ್ತಾರೆ, ಗುಡ್ ಫ್ರೈಡೆ ಯಾಕೆ ಮಾಡ್ತೀರಿ ನೀವು, ಏನ್ ವಿಶೇಷ ಅಂತ ಹೇಳ್ತೀರಲ್ಲ. ಯಾಕೆ? ನಿಮಗೊಂದು ಪ್ರೌಡ್ ಫೀಲಿಂಗ್ ಇರುತ್ತೆ, ತಂದೆ ಬಗ್ಗೆ ನೀವು ಹೇಳ್ಕೊತಿದ್ದೀರಿ ಅಂತ. ಅದೇ ರೀತಿಯಾಗಿ ತಂದೆಗೆ ಏನಿರುತ್ತೆ, ನನ್ನ ಮಕ್ಕಳು ನನ್ನ ಬಗ್ಗೆ ಹೇಳ್ಕೊತಿದ್ದಾರೆ ಅಂತ. ನಿಮಗೆ ಏನ್ ಕೆಲಸ ಇದೆ ಇಲ್ಲಿ? ಸುವಾರ್ತೆ ಸಾರಬೇಕು, ದೇವ್ರನ್ನ ಮಹಿಮೆ ಪಡಿಸ್ಬೇಕು, ಘನ ಪಡಿಸ್ಬೇಕು ಅಂತಂದು ಹೇಳ್ತಾರೆ. ಈ ಎಲ್ಲಾ ವಚನಗಳು ಏನ್ ಹೇಳ್ತವೆ ಅಂದ್ರೆ, ದೇವರ ಮೇಲೆ ಸಂಪೂರ್ಣ ನಂಬಿಕೆ, ಸಂಪೂರ್ಣ ಸಮರ್ಪಣೆ ಇರಬೇಕು. ದೇವರ ಮೇಲೆ ಭರವಸೆ ಇದ್ದರೆ ಜೀವನದ ಯಾವುದೇ ಸ್ಥಿತಿಯಲ್ಲಾದರೂ ನಾವೇನಿರ್ತೀವಿ? ಹೆಂಗಿರ್ತೀವಿ ನಾವು? ದೇವರ ಮೇಲೆ ಸಂಪೂರ್ಣ ನಂಬಿಕೆ ಇತ್ತು, ನಾವು ದೇವರ ಜೊತೆಯಲ್ಲಿದ್ರೆ ನಾವ್ ಹೆಂಗಿರ್ತೀವಿ? ಎಂತದೇ ಕಷ್ಟ ಬಂದ್ರು ಎದುರಿಸುವ ಶಕ್ತಿ ಇರುತ್ತೆ. ಕಲ್ಲಿನ ಬಂಡೆ ತರ ನಾವು ಹೆಂಗಿರ್ತೀವಿ? ಸ್ಟ್ರಾಂಗ್ ಆಗಿರ್ತೀವಿ ಅಂತ ಹೇಳ್ತಾರೆ. ಈ 7ನೇ ಮಾತು ಏನ್ ಹೇಳ್ತದ ಅಂದ್ರೆ, ನೀನ್ ಏನೇ ಮಾಡ್ಬೇಕಿದ್ರು ಸಂಪೂರ್ಣ ಸಮರ್ಪಣೆ ಅನ್ನೋದಿರ್ಬೇಕು. ಕೊನೆಯದಾಗಿ ನೀನ್ ದೇವ್ರ ಹತ್ರ ಹೋಗ್ತೀಯ ಅಂತ ಗೊತ್ತಿರ್ತಾನೆ, ಆ ದೇವ್ರಿಗೆ ನೀನ್ ಏನ್ ಸಲ್ಲಿಸ್ಬೇಕು ಅದನ್ನ ಸಲ್ಲಿಸಿ, ನಿನ್ನ ಪ್ರಾಣವನ್ನು ಯಾರಿಗೆ ಒಪ್ಪಿಸ್ಬೇಕು, ನಿನ್ನ ಆತ್ಮವನ್ನು ಯಾರಿಗೆ ಒಪ್ಪಿಸ್ಬೇಕು? ದೇವರಿಗೆ ಒಪ್ಪಿಸ್ಬೇಕಂತ ಹೇಳಿ ಅವ್ರು ಏನ್ ಮಾಡ್ತಾರೆ? ಆ ಶಿಲುಬೆಯಲ್ಲಿ ಅವರ ಪ್ರಾಣವನ್ನು ತ್ಯಾಗ ಮಾಡ್ತಾರೆ. ಪ್ರಿಯರು, ಕಣ್ಣನ್ನು ಮುಚ್ಕೊಳ್ಳಿ, ಪ್ರಾರ್ಥನೆ ಮಾಡಿಕೊಳ್ಳೋಣ. ಪರಿಶುದ್ಧನೇ ಮಹೋನ್ನತನೇ, ನಮ್ಮನ್ನು ಅತಿ ಬಹಳವಾಗಿ ಪ್ರೀತಿ ಮಾಡೋ ನಮ್ಮ ಪರಲೋಕದ ತಂದೆ, ತಂದೆ ನಿನ್ನ ನಾಮಕ್ಕೆ ವಂದನೆಗಳು, ಸ್ತುತಿ ಸ್ತೋತ್ರಗಳು ತಂದೆ. ಇಲ್ಲಿಯವರೆಗೂ ನೀವು ಶಿಲುಬೆಯ ಮೇಲೆ ಆಡಿರುವ 7 ಮಾತುಗಳನ್ನು ನಾವು ಕೇಳಿದ್ದೇವೆ ತಂದೆ. ಆ ಮಾತಿನ ಪ್ರಕಾರವಾಗಿ ಕ್ಷಮೆ ಗುಣವನ್ನು ನಮ್ಮಲ್ಲಿ ಪಾಲಿಸು. ಸಂಪೂರ್ಣ ಸಮರ್ಪಣೆ, ಸಂಪೂರ್ಣ ನಂಬಿಕೆ ನಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳುವ ಹಾಗೆ ನಮ್ಮನ್ನು ಪ್ರೇರೇಪಿಸು. ನಮ್ಮನ್ನು ಜೊತೆಗಿದ್ದು ನಮ್ಮನ್ನು ನಡೆಸು ತಂದೆ. ವಾಕ್ಯ ಹೇಳಿದವರನ್ನು ಕೇಳಿದವರನ್ನು ಎಲ್ಲರನ್ನು ನಿಮ್ಮ ಹಸ್ತಕ್ಕೆ ಒಪ್ಪಿಸಿಕೊಡುತ್ತೇನೆ ತಂದೆ. ಎಲ್ಲರನ್ನು ಆಶೀರ್ವದಿಸು ತಂದೆ. ಈ ಚಿಕ್ಕ ಪ್ರಾರ್ಥನೆ ನಿಮ್ಮ ಮುದ್ದು ಮಗನು ನಮ್ಮ ಲೋಕ ರಕ್ಷಕನಾದ ಯೇಸು ಕ್ರಿಸ್ತನ ನಾಮದಲ್ಲಿ ಬೇಡಿ ಹೊಂದಿದೆ.